ಹಲೋ ಫ್ರೆಂಡ್ಸ್, ನಾನಿವತ್ತು ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಅಷ್ಟೇ ಮೃದುವಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಈ ಅಳತೆದೊಂದು ಲೋಟ ತೊಗೊಂಡಿದ್ದೀನಿ. ನೀವು ಇಷ್ಟು ದೊಡ್ಡದೇ ತೊಗೋಬೇಕು ಅಂತಿಲ್ಲ, ನೀವು ಯಾವ ಅಳತೆದು ಬೇಕಾದರೂ ತೊಗೋಬೋದು. ಈ ಲೋಟದಲ್ಲಿ ಒಂದು ಲೋಟ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಪುಟಾಣಿ ಅಂತಲೂ ಹೇಳ್ತೀವಿ ಅದಕ್ಕೆ, ಅದನ್ನು ತೊಗೊಂಡಿದ್ದೀನಿ. ಹುರ್ಗಡ್ಲೆನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನೈಸ್ ಆದರೆ ಸಾಕು. ಪುಡಿ ಮಾಡಿಕೊಂಡು ಸಾಣಿಸ್ಕೊಳ್ತಾ ಇದ್ದೀನಿ. ದಪ್ಪ ಇದ್ದರೆ ಚಕ್ಲಿ ಕಟ್ಟಾಗ್ತವೆ, ಅದಕ್ಕೆ ನೀಟಾಗಿ ಸಾಣಿಸಿ ದಪ್ಪ ಇರೋದನ್ನು ತೆಗಿತಾ ಇದ್ದೀನಿ. ಆಮೇಲೆ ಹುರ್ಗಡ್ಲೆ ಯಾವ ಲೋಟದಲ್ಲಿ ತೊಗೊಂಡಿದ್ನೋ ಅದೇ ಲೋಟದಲ್ಲೇ 2 ಲೋಟ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡು ಒಂದು ಜಾರಿಗೆ ಸೇರಿಸ್ಕೊಂಡು ತರ್ತರಿಯಾಗಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಜ್ವಾನ್ ಅಂದರೆ ಓಂಕಾಳು, ಅದನ್ನು ಸ್ವಲ್ಪ ಕೈಯಲ್ಲಿ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ನೀವು ಎಳ್ಳು ಬೇಕಾದರೂ ಸೇರಿಸ್ಕೋಬೋದು. ಪ್ರೆಗ್ನೆಂಟ್ ಇರೋರಿದ್ದರೆ ಸ್ಕಿಪ್ ಮಾಡ್ಕೊಳ್ಳಿ, ನಾನಿಲ್ಲಿ ಎಳ್ಳು ಸೇರಿಸ್ತಾ ಇಲ್ಲ. 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲದನ್ನು ಸೇರಿಸಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಟೇಬಲ್ ಸ್ಪೂನ್ ಕಾಯಿಸಿರೋ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದಾದ್ರು ಹಾಕ್ಕೋಬೋದು. ಸೇರಿಸ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗೋಂಗೆ ಕಲಿಸ್ಕೋಬೇಕು. ಹಿಟ್ಟಿಗೆ ನೀಟಾಗಿ ಎಣ್ಣೆ, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ, ಉಪ್ಪು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಕಲಸಿದ್ಮೇಲೆ ಈ ಥರ ಮಾಡಿದರೆ ಈ ಥರ ಉಂಡೆ ಆಗಬೇಕು. ಅವಾಗ ಕರೆಕ್ಟಾಗಿದೆ ಅಂತ ಅದು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಒಂದೇ ಸರಿ ತೆಳ್ಳಗಾಗ್ಬಿಡುತ್ತೆ. ಎಲ್ಲ ಹಿಟ್ಟನ್ನು ಕೂಡಿಸ್ಕೊಂಡು 2 ಕೈಯಿಂದ ಈ ಥರ ಚೆನ್ನಾಗಿ ನಾದಬೇಕು. ಆವಾಗಲೇ ಚಕ್ಲಿ ಸ್ಮೂತಾಗಿ ಬರೋದು. ನೋಡಿ, ಹಿಟ್ಟು ಕಲಿಸ್ಕೊಂಡಾಗಿದೆ. ಈ ಥರ ಆಗ್ಬೇಕು ಹಿಟ್ಟು. ನೋಡಿ, ಕರೆಕ್ಟಾಗಿದೆ. ಇವಾಗ ಇಷ್ಟು ಮೆತ್ತಗಿರಬೇಕು. ಹಿಟ್ಟೇನು ನೆನೆಯೋದಕ್ಕೆ ಬಿಡೋದು ಬೇಡ. ಹಿಟ್ಟು ಕಲಸಾದ ತಕ್ಷಣವೇ ಎಣ್ಣೆ ಇಟ್ಕೊಂಡು ಚಕ್ಲಿ ಮಾಡ್ಕೋಬೇಕು. ಈ ಥರ ಸಿಂಗಲ್ ಎಳೆದು ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ಚಕ್ಲಿ ಒಳ್ಳಿಗೆ ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ, ಹಿಡಿಬಾರ್ದು ಅಂತ. ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಹಿಟ್ಟು ತೊಗೊಂಡು ಮತ್ತೆ ಸ್ವಲ್ಪ ನಾದ್ಕೊಳ್ತಾ ಇದ್ದೀನಿ, ಕೈ ನೀರಲ್ಲಿ ಎದ್ಕೊಂಡು ಸ್ವಲ್ಪ ಸ್ಮೂತ್ ಆಗೋ ಥರ. ಈ ಥರ ನಾದ್ಕೊಂಡಾದ್ಮೇಲೆ ಚಕ್ಲಿ ಒಳ್ಳಿಗೆ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ನೋಡಿ, ಇವಾಗ ಎಣ್ಣೆ ಕಾದಿದೆ, ಚಕ್ಲಿ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡಕ್ಕೊಂದೇ ಚಕ್ಲಿನೇ ಹಾಕ್ತಿದ್ದೀನಿ ಡೈರೆಕ್ಟ್ ಬಾಣಲಿಗೆ. ಇದು ಈಸಿ ಮೆಥಡು. ತಣ್ಣಗಾದ್ಮೇಲೆ ಪುಡಿ ಆಗುತ್ತೆ, ಇಲ್ಲ ನೀವೇ ಪುಡಿ ಮಾಡ್ಕೋಬೋದು. ಎಣ್ಣೆ ಮುಳುಗೋ ಅಷ್ಟೇ ಹಾಕಿ ಚಕ್ಲಿನ, ಅದಕ್ಕಿಂತ ಜಾಸ್ತಿ ಹಾಕಿದರೆ ಚಕ್ಲಿ ನೀಟಾಗಿ ಬೇಯಲ್ಲ. ಚಕ್ಲಿ ಹಾಕಿದ ತಕ್ಷಣವೇ ತಿರುಗಿಸಿ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಮುರಿದು ಹೋಗ್ಬಿಡುತ್ತೆ. ಬಬಲ್ಸ್ ಬರೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ರಿ, ಅವಾಗ ತಿರುಗಿಸಿ ಹಾಕ್ರಿ. ನೀವು ಚಿಕ್ಕ ಚಕ್ಲಿ ಕೆಳಗಡೆ ಮಾಡಿಟ್ಕೊಂಡು ಕರಿಬೋದು. ನಾನಿಲ್ಲಿ ಆ ಥರದ್ದು ಒಂದು 4 ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಈ 3 ಎಳೆ ಬರ ಒಂದು ಚಕ್ಲಿ ಬಿಲ್ಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿರಿ, ನೋಡಿ, ಈ ಚಕ್ಲಿನೂ ನಾನು ಫುಲ್ ಬಾಣಲೆಗೆ ಒತ್ಕೊಳ್ತಾ ಇದ್ದೀನಿ ದೊಡ್ಡಕ್ಕೆ.
ಈ ಥರ ಚಕ್ಲಿ ತಿರುಗಿಸಾಕುವಾಗ ಹುಷಾರು, ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಸ್ಪೂನ್ ಸಪೋರ್ಟಿಗೆ ತೊಗೊಂಡು ತಿರುಗಿಸಾಕೊಳ್ಳಿ. ನೋಡಿ, ನಾನು ತಗೊಂಡಿರೋ ಅಳತೆಗೆ ಎಷ್ಟು ಚಕ್ಲಿ ಆಗಿದೆ ಅಂತ ತೋರಿಸ್ತಿದ್ದೀನಿ. ನೋಡಿ ಹೇಗೆ ಗರಿ ಗರಿಯಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ.